ನಮಸ್ಕಾರ ಹುಲಿ, ವೆಲ್ಕಮ್ ಬ್ಯಾಕ್ ಟು ಟಿ ಎನ್ ಬೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ನೋಡ್ತೀರಾ ನಾನು ಮಾತ್ರ ಸಖತ್ತಾಗಿದ್ದೀನಿ ಗೈಸ್. ಮೊದಲನೇದಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನಿನ್ನೆ ಮತ್ತು ಇವತ್ತು ಬೆಳಿಗ್ಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಸಾರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಮೊದಲನೇದಾಗಿ ನೀವೇ ಥಂಬ್ನೈಲ್ನಲ್ಲಿ ನೋಡಿದ ಥರನೇ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇದು ರಿಯಲ್ ಅಥವಾ ಫೇಕ್ ಅಂತ ಹೇಳ್ಬಿಟ್ಟು, ಮೊದಲನೇದಾಗಿ ಇದು ಬಂದುಬಿಟ್ಟು ನಡೆದಿರೋದೆ ಅಂತ ನಿಜ ಗೈಸ್. ಬಟ್ ಆದರೆ ಇಲ್ಲಿರೋ ಟ್ವಿಸ್ಟೇ ಬೇರೆ. ಏನಂತ ಹೇಳ್ತೀನಿ, ಹೇಳೋಕ್ಕಿಂತ ಮೊದಲು ಲೈಕ್ ಶೇರ್ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡ್ಕೊಬಿಡಿ. ಹಾಗೆ ಗೈಸ್, ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇದು ಬಂದ್ಬಿಟ್ಟು ನಡೆದಿರೋದಂತೂ ನಿಜ. ಆದರೆ ಇಲ್ಲಿ ಬಂದ್ಬಿಟ್ಟು ಬಂದಿರೋರೆಲ್ಲ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬಂದಿರೋರೆಲ್ಲ ಕಾಮನ್ ಮ್ಯಾನ್ಸ್ ಅಲ್ಲ, ಕಾಮನ್ ಪೀಪಲ್ಸ್ ಅಲ್ಲ. ಅದು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಕಾಮನ್ ಪೀಪಲ್ಸ್ ಆಗಿದ್ರು ಕೂಡ ಅವ್ರನ್ನೆಲ್ಲ ರಿಜೆಕ್ಟ್ ಫಸ್ಟ್ ಸ್ಟೇಜಲ್ಲಿ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಅಥವಾ ಥರ್ಡ್ ಸ್ಟೇಜಲ್ಲಿ ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ಟವ್ರೆ. ಮತ್ತು ಅಗ್ನಿ ಪರೀಕ್ಷೆಗೆ ಹೋಗಿದ್ದ ಒಂದು 5-6 ಕಾಮನ್ ಪೀಪಲ್ಸ್ಗಳು ಅವ್ರನ್ನೂ ಕೂಡ ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ಟವ್ರೆ ಅಂತ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ತಿಳಿದುಬಂದಿದೆ. ಎಲ್ಲ ಶ್ರೀಮಂತರ ಮಕ್ಕಳು ಮತ್ತು ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ಗಳು ಬಂದಿದ್ರು ಅಂತ ನಮಗೆ ವಿಷಯ ತಿಳಿದುಬಂದಿದೆ ಗೈಸ್. ಹಾಗೆಯೇ ನಿಮಗೆ ಈ ಒಂದು ಕಾಮನ್ ಮ್ಯಾನ್ ಸೆಲೆಕ್ಷನ್ನು ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ. ಇದು ಒಂದು ಒಳ್ಳೆಯ ಆಯ್ಕೆನಾ ಅಥವಾ ತಪ್ಪು ಆಯ್ಕೆನಾ ಅಂತ ಹೇಳ್ಬಿಟ್ಟು ಗೈಸ್. ಈ ವಿಡಿಯೋ ಬಂದುಬಿಟ್ಟು ನಾನು ಯಾಕೆ ಮಾಡ್ತಿದ್ದೀನಪ್ಪ ಅಂತಂದರೆ, ಮೊದಲನೇದಾಗಿ ಇದರಲ್ಲಿ ಹೆಚ್ಚಂತಾಗಿ ಕಂಟೆಂಟ್ ಇಲ್ಲ, ಇದು ರಿಯಲ್ ಅಥವಾ ಫೇಕ್ ಅಂತ ಮಾಡ್ತಾಯಿದ್ದೀನಿ. ಬಟ್ ಆದರೆ ಇದು ಕಂಟೆಂಟ್ ಇರೋದೇ ಬೇರೆ ಗೈಸ್. ಮೊದಲನೇದಾಗಿ ನನ್ನ ಒಂದು ಚಾನಲ್ನಲ್ಲಿ 300 ವೀಡಿಯೋಸ್ಗಳು ಈ ಒಂದು ವಿಡಿಯೋಗೆ ಮುಗಿಯುತ್ತೆ. ಆದರೂ ಕೂಡ ಏನು ಸಪೋರ್ಟ್ ಇಲ್ಲ ಗೈಸ್ ನಿಮ್ಮ ಕಡೆಯಿಂದ. ದಯವಿಟ್ಟು 300 ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಕಂಟಿನ್ಯೂಸ್ಲಿ, ಆದ್ರೂ ಕೂಡ ಸಪೋರ್ಟ್ ಸಿಗ್ತಾ ಇಲ್ಲ ನನಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇದೇ ಥರ ಬಿಗ್ ಬಾಸ್ ಅಪ್ಡೇಟ್ನ ನಾನು ಮಾತಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ನನಗೆ ಫೇವರ್ ಇತ್ತು, ಹಾಗಾಗಿ ಒಂದು 2 ದಿವಸ ವೀಡಿಯೋನ ಹಾಕಿರಲಿಲ್ಲ. ಒಂದು ದಿವಸ ವೀಡಿಯೋನ ಹಾಕಿರಲಿಲ್ಲ. ಇವತ್ತೇ ಮತ್ತೆ ವೀಡಿಯೋನ ಮಾಡ್ತಾಯಿದ್ದೀನಿ ಗೈಸ್. ಬೈ ಗೈಸ್. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಅಷ್ಟು ನನಗೆ ಫೇವರ್ ಎಲ್ಲ ಮಾತಾಡಲಿಕ್ಕೆ ಆಗ್ತಾಯಿಲ್ಲ. Emotional, damn it!